ಬಿಡೆನು. ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಇಂದು ನಾವು ದೇವರು ನಮ್ಮನ್ನು ಆರಿಸಿಕೊಂಡಂತ ಉದ್ದೇಶ ನಾವು ಆತನ ಗುಣಾತಿಶಯಗಳನ್ನ ಪ್ರಚಾರ ಪಡಿಸುವುದಕ್ಕಾಗಿ. ಮತ್ತೆ ಇನ್ನು ಹಲವಾರು ಕಾರ್ಯಗಳನ್ನ ನಾವು ಕಲಿಯೋದಕ್ಕೆ ಹೋಗ್ತೀವಿ. ಈ ಸಂದೇಶ ನಾನು ನಮ್ಮ ಮುಖ್ಯ ಸಭೆಯಲ್ಲಿ ಜನವರಿ 6ನೇ ತಾರೀಕು 2023ನೇ ಇಸ್ವಿನಲ್ಲಿ ಪ್ರಸಂಗ ಮಾಡಿರ್ತೇನೆ. ನಿಮಗೆ ಆಶೀರ್ವಾದವಾಗಿರ್ತದೆ. ನೋಡಿ ಕೇಳಿಸ್ಕೊಳ್ರಿ. ಆಮೇನ್. 4ನೇದಾಗಿ ದೇವರು ನಮ್ಮನ್ನು ಯಾಕೆ ಆರಿಸ್ಕೊಂಡಿದ್ದಾರೆ? 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಐಶ್ವರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಸರಿ, ನೋಡ್ರಿ, ಇಲ್ಲೇನು ಬರೆದಿದೆ? ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು. ನಮ್ಮನ್ನೆಲ್ಲರನ್ನು ದೇವರು ಕತ್ತಲೆಯೊಳಗಿಂದ ಕರೆದಿದ್ದಾರೆ. ದೇವರಿಗೆ ಯಾವಾಗಲೂ ಸ್ತೋತ್ರ ಮಾಡಬೇಕು. ಕತ್ತಲೆಯಲ್ಲಿ ನಾವು ಇದ್ವು, ಆದರೆ ನಮ್ಮೆಲ್ಲರನ್ನ ಕತ್ತಲೆಯೊಳಗಿಂದ ದೇವರು ಬಿಡುಗಡೆ ಮಾಡಿದ್ದಾರೆ. ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಮ್ಮನ್ನು ಸೇರಿಸಿದ್ದಾರೆ. ಯಾಕೆ? ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ದೇವರ ಗುಣಗಳನ್ನು ಪ್ರಚಾರ ಮಾಡಬೇಕು. ನಮ್ಮ ಗುಣ ಅಲ್ಲ, ದೇವರ ಗುಣ. ದೇವ್ರ ಗುಣ ಯಾವುದು? ಗಲಾತ್ಯ 5:22 ನೀವು ಓದ್ಕೊಂಬಂದ್ರಿ. ಅದರಲ್ಲಿ ಪವಿತ್ರಾತ್ಮನ ಫಲ ಬರೆದಿದೆ. ಅದೇ ದೇವ್ರ ಗುಣ. ಆ ದೇವರ ಗುಣ ನನಗೆ ದಯಪಾಲಿಸು ದೇವರೇ ಅಂತ ದೇವ್ರನ್ನ ಕೇಳ್ರಿ. ಅದಕ್ಕೆ ದೇವರು ನಿನ್ನ ಆರಿಸ್ಕೊಂಡಿರೋದು. ನಮ್ಮ ಗುಣ ಪ್ರಚಾರವಾಗಕ್ಕಲ್ಲ, ದೇವ್ರ ಗುಣ ಪ್ರಚಾರ ಆಗಕ್ಕೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಎಲ್ಲೆಲ್ಲೂ ಅಷ್ಟೇ ದೇವರ ಗುಣ ಪ್ರಚಾರವಾಗಬೇಕು. ಬರೀ ನಮ್ಮ ಪ್ರಾರ್ಥನೆಗಳು ನಡೆಯೋದಲ್ಲ, ಬರೀ ನಮ್ಮ ಆರಾಧನೆಗಳು ನಡೆಯೋದಲ್ಲ, ಬರೀ ಏನೋ ಮೀಟಿಂಗ್ ನಾವು ಮಾಡ್ತೀವಿ ಅನ್ನೋದಲ್ಲ. ಆದರೆ ಪ್ರತಿಯೊಬ್ಬ ವಿಶ್ವಾಸಿಗಳು ದೇವರ ಗುಣವನ್ನು ಏನು ಮಾಡಬೇಕು? ಪ್ರಚಾರ ಮಾಡಬೇಕು. ನಮ್ಮ ಗುಣ ಬರ್ತದೆ, ಬಟ್ ಅದನ್ನು ಒಂದು ಬದಿಗಿಟ್ಟು ದೇವರ ಗುಣವನ್ನು ಪ್ರಚಾರ ಪಡಿಸಲಿಕ್ಕೆ ನಮ್ಮನ್ನೆಲ್ಲ ದೇವರು ಆರಿಸ್ಕೊಂಡಿದ್ದಾರೆ. 5ನೇದಾಗಿ ದೇವರು ನಮ್ಮನ್ನು ಯಾಕೆ ಆರಿಸ್ಕೊಂಡಿದ್ದಾರೆ? ರೋಮ 8ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೂ ನಾವು ನೋಡೋಣ. ರೋಮ 8ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನ. ಆಗ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಸರಿ, ದೇವರು ಈ ವಾಕ್ಯಗಳ ಪ್ರಕಾರ ಯಾಕೆ ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂದರೆ, ನೀವು 29ನೇ ವಚನದಲ್ಲಿ ನೋಡುವಾಗ, ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ತಾನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಹಾಗಾದರೆ ನಾವೆಲ್ಲರೂ ಯೇಸುವಿನ ಹಾಗೆ ಆಗಬೇಕು. ನಮ್ಮ ಹಿರಿಯ ಸಹೋದರ ಯೇಸು ಸ್ವಾಮಿ ಮತ್ತು ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರು ಮಾತ್ರವಲ್ಲದೆ ಎಲ್ಲ ದೇವ ಮಕ್ಕಳು ಇಡೀ ಲೋಕದಲ್ಲಿ ಹೇಗಿರಬೇಕಂತೆ? ಯೇಸುವಿನ ಹಾಗೆ ಆಗಬೇಕು. ಅದು ದೇವರು ಇಷ್ಟಪಡ್ತಾ ಇರುವಂಥ ಒಂದು ಕಾರ್ಯ. ಯೇಸುವಿನ ಹಾಗೆ ನಾವು ಮಾರ್ಪಡಬೇಕು.
ಅದಕ್ಕೆ ನಮ್ಮನ್ನು ಆರಿಸ್ಕೊಂಡಿರೋದು. ಸೊ ಹಾಗಾದರೆ ಯೇಸುವಿನ ಇಮೇಜ್ ನನಗೆ ಕೊಡು ದೇವರೇ, ಬೇರೆಯವ್ರ ಇಮೇಜ್ ಬೇಡ ನಮಗೆ. ಯಾರ ಇಮೇಜ್ ಬೇಕು? ಯೇಸುವಿನ ಒಂದು ಸಾರೂಪ್ಯ ನನಗೆ ನಿನಗೆ ಬೇಕು. ಯೇಸು ಹೇಗಿದ್ದಾರೆ ಅನ್ನೋದನ್ನು ಸುವಾರ್ತೆಗಳಲ್ಲಿ ನಾವು ಕಲಿಬಹುದು. ಪೌಲ ಅದೇ ಹೇಳ್ತಾನೆ, ಕ್ರಿಸ್ತ ಯೇಸು ನಿಮ್ಮಲ್ಲಿ ಉಂಟಾಗಬೇಕು, ಆತನ ಸಾರೂಪ್ಯ ನಿಮ್ಮಲ್ಲಿ ಉಂಟಾಗುವುದಕ್ಕೋಸ್ಕರವಾಗಿ ನಾನು ಪ್ರಸವ ವೇದನೆಯಿಂದ ಪ್ರಾರ್ಥನೆ ಮಾಡ್ತೀನಿ, ಸೇವೆ ಮಾಡ್ತೀನಿ, ಪ್ರಸಂಗ ಮಾಡ್ತೀನಿ ಅಂತ ಪೌಲ ತನ್ನ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ. ಅದೇ ರೀತಿ ಎಲ್ಲರೂ ಸಹ ಯೇಸುವಿನ ಹಾಗೆ ಮಾರ್ಪಡಬೇಕು. ಒಂದು ವೇಳೆ ಸರಿ ನಿಮ್ಮ ಹಾಗೆ ನೀವಿದ್ದೀರಾ, ಇಲ್ಲ, ಇವತ್ತೇನು ಮಾಡಿ ದೇವರನ್ನು ಕೇಳ್ರಿ, ದೇವರೇ ನಾನು ನಿನ್ನ ಮಗನ ಸ್ವರೂಪದ ಹಾಗೆ ಮಾರ್ಪಡಬೇಕು ದೇವರೇ ಅಂತ ನೀವು ಕೇಳ್ರಿ. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತೆ ನಮ್ಮ ಸ್ವರ್ಗೀಯ ತಂದೆಯಾದ್ದೇವರೇ, ಪ್ರತಿಯೊಬ್ಬೊಬ್ಬರು ನಿನ್ನ ಗುಣಾತಿಶಯಗಳನ್ನ ತಂದೆಯಾದ್ದೇವರೇ ತಿಳಿಸುವಾಗಿ ನೀನೆಲ್ಲರಿಗೂ ಕೃಪೆ ಕೊಡಪ್ಪ. ಆ ರೀತಿ ನೀನೆಲ್ಲರನ್ನು ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಆತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು,
ಕಷ್ಟ ಬಾರುತ್ತಿದ್ದರು ಭಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡಲು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ